ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಜನವರಿ 29ಕ್ಕೆ ಕಸ್ತೂರಿ ನಿವಾಸ ಚಿತ್ರ ಬಿಡುಗಡೆಯಾಗಿ 55 ವರ್ಷ ಕಂಪ್ಲೀಟ್ ಆಗಿದೆ. ಕಸ್ತೂರಿ ನಿವಾಸ ಕನ್ನಡ ಚಿತ್ರರಂಗ ಮರೆಯದ ಒಂದು ಬ್ಲಾಕ್ ಬಸ್ಟರ್ ಎವರ್ಗ್ರೀನ್ ಚಿತ್ರ ಅಂತ ಕರಿಬೋದು. ಯಾಕಂದರೆ 1971 ಜನವರಿ 29 ಬಿಡುಗಡೆಯಾಗಿದ್ದರೂ ಕೂಡ ಇವತ್ತಿನ ತನಕ ಕಸ್ತೂರಿ ನಿವಾಸ ಚಿತ್ರವನ್ನು ಮೀರಿಸುವಂಥ ಒಂದು ಚಿತ್ರ ಬಂದಿಲ್ಲ, ಮುಂದೆಗೂ ಬರೋದಿಲ್ಲ. ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಅಭಿನಯ, ಜಯಂತಿಯವರ ಆರತಿಯವರ ಅಭಿನಯ ಮತ್ತು ದೊರೈ ಭಗವಾನ್ ಅವರ ನಿರ್ದೇಶನ, ಜಿ.ಕೆ. ವೆಂಕಟೇಶ್ ಅವರ ಮ್ಯೂಸಿಕ್ ಕೂಡ ಮರೆಯೋಕ್ಕಾಗಲ್ಲ. ಕಸ್ತೂರಿ ನಿವಾಸ ಅನ್ನೋದು ಮನೆಯ ಹೆಸರು. ಈ ಮನೆಯ ಹೆಸರ ಜೊತೆಗೆ ಮನೆಯ ಯಜಮಾನ ಸಮಾಜಕ್ಕೆ ಯಾವ ರೀತಿ ತನ್ನನ್ನು ತಾನು ಅರ್ಪಿಸ್ಕೊಂಡ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಕಸ್ತೂರಿ ನಿವಾಸ ಆಗಿನ ಕಾಲಕ್ಕೆ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಚಿತ್ರ ಅಂತ ಹೇಳ್ಬೋದು. ಮೊದಲು ಈ ಕಥೆಯನ್ನು ತಮಿಳಿನ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನವರಿಗೆ ಹೇಳ್ತಾರೆ. ಶಿವಾಜಿ ಗಣೇಶನವರು ಈ ಕಥೆಯನ್ನು ನಾನು ಸಿನಿಮಾವನ್ನು ಮಾಡಲ್ಲ ಅಂತಾರೆ. ಆನಂತರ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಈ ಕಥೆಯನ್ನು ಒಪ್ಪಿಕೊಂಡು ಸಿನಿಮಾವನ್ನು ಮಾಡಿ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ಮತ್ತು ಈ ಸಿನಿಮಾದ ಒಂದು ಚಿತ್ರೀಕರಣ ನಾವು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದರು. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ದಾನ ಧರ್ಮ, ಒಳ್ಳೆತನ ಇಂದ ಯಾವ ರೀತಿ ಎಲ್ಲರ ಮನಸ್ಸನ್ನು ಗೆಲ್ತಾನೆ, ಒಬ್ಬ ವ್ಯಕ್ತಿಗೆ ಎಷ್ಟು ಗೌರವ ಬರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಮತ್ತು ಒಬ್ಬ ವ್ಯಕ್ತಿ ಯಾವತ್ತೂ ಭೂಮಿಯನ್ನು ನೋಡಲ್ಲ, ಆಕಾಶ ನೋಡ್ತಾನೆ. ಅಂದರೆ ಕೊಡೋ ಕೈಯೇ ಹೊರತು ತಗೊಳ್ಳೋ ಕೈಯಲ್ಲ ಅನ್ನೋದನ್ನು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಪಾತ್ರದಲ್ಲಿ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಕಸ್ತೂರಿ ನಿವಾಸ ಎಂದೆಂದಿಗೂ ಸಲ್ಲುವ ಒಂದು ಅತ್ಯುತ್ತಮ ಚಿತ್ರ. ಎಷ್ಟೇ ಬಾರಿ ರಿಲೀಸ್ ಆದರೂ ಯಾವತ್ತಿಗೂ ಕನ್ನಡಿಗರು ಮರೆಯುವಂಥ ಚಿತ್ರ, ಮರೆಯಬಾರದಂಥ ಚಿತ್ರ ಅಂತಲೇ ಹೇಳ್ಬೋದು. ಹಾಗಾಗಿ ಕಸ್ತೂರಿ ನಿವಾಸ 55 ವರ್ಷ ಕಂಪ್ಲೀಟ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಅದ್ಭುತವಾದ ಅಭಿನಯ, ಆ್ಯಕ್ಟಿಂಗ್ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಮತ್ತೊಮ್ಮೆ ಇಂಥ ಚಿತ್ರ ಬರಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.